ಯೋಜನೆ ಎಫೆಕ್ಟ್ ನಿಂದಾಗಿ ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ಯಾ ಸಾರಿಗೆ ಇಲಾಖೆ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸಾರಿಗೆ ಬಸ್ಗಳಲ್ಲಿ ಪುರುಷ ಪ್ರಯಾಣಿಕರ ಸಂಖ್ಯೆ ಇದೀಗ ಗಣನೀಯವಾಗಿ ಕುಸಿತ ಕಾಣ್ತಾ ಇರುವಂತದ್ದು. ಪುರುಷ ಪ್ರಯಾಣಿಕರ ಸಂಖ್ಯೆ 48% ಬರೋಬ್ಬರಿ 36% ಇಳಿಕೆ ಆಗಿರುವಂತದನ್ನ ನಾವಿಲ್ಲಿ ಗಮನಿಸ್ತಾ ಹೋಗಬಹುದು. ಆರ್ಥಿಕ ಹೊರೆ ಬಗ್ಗೆ ಇದೀಗ ಸಿಎಂ ಗಮನಕ್ಕೆ ಅಧಿಕಾರಿಗಳು ಕೂಡ ತಂದಿದ್ದಾರೆ. ಈ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಪುರುಷ ಪ್ರಯಾಣಿಕರ ಇಳಿಕೆಯಿಂದಾಗಿ ಇದೀಗ ಆದಾಯದ ಕೊರತೆಯನ್ನ ಕೂಡ ಸಾರಿಗೆ ನಿಗಮಗಳು ಎದುರಿಸ್ತಾ ಇದೆ. ಅಷ್ಟೇ ಅಲ್ಲದೆ ಶಕ್ತಿ ಯೋಜನೆ ಜಾರಿಯ ಬಳಿಕ ಪುರುಷ ಪ್ರಯಾಣಿಕರ ಸಂಖ್ಯೆ ಇದೀಗ ಇಳಿಕೆ ಆಗಿರುವಂತದನ್ನ ನಾವು ಗಮನಿಸಬಹುದು. ಯೋಜನೆ ಅಡಿಯಲ್ಲಿ ಈವರೆಗೆ 763 ಕೋಟಿ ಉಚಿತ ಟಿಕೆಟ್ ವಿತರಣೆ ಆಗಿದೆ ಅನ್ನುವಂತ ವರದಿ ಕೂಡ ಸಿಕ್ಕಿದೆ. ಅದರ ಜೊತೆಗೆ 20,047 ಕೋಟಿ ರೂಪಾಯಿ ಮೊತ್ತ ಫ್ರೀ ಟಿಕೆಟ್ ವಿತರಣೆ ಆಗಿದೆ ಇಲ್ಲಿವರೆಗೂ. 2023ರಲ್ಲಿ ಶಕ್ತಿ ಯೋಜನೆ ಜಾರಿ ಆಗಿರುವಂತದ್ದು. ಅಲ್ಲಿಂದ ಇಲ್ಲಿವರೆಗೆ ಇಷ್ಟು ಲೆಕ್ಕಗಳು ಸಿಗ್ತಾ ಇದೆ. ಶಕ್ತಿ ಯೋಜನೆಯಿಂದ ಆರ್ಥಿಕ ಸಂಕಷ್ಟಕ್ಕೆ ಇದೀಗ ಇಲಾಖೆ ಸಿಲುಕಿದೆ ಅನ್ನುವಂತ ಮಾಹಿತಿ. ಅಂದ್ರೆ ನಾವು ಗಮನಿಸಬಹುದು, ಈ ಶಕ್ತಿ ಯೋಜನೆ ಜಾರಿ ಆದಾಗಿಂದ ಮಹಿಳೆಯರೇ ಹೆಚ್ಚು ಜನರಲ್ಲಿ ಅಂದ್ರೆ ಬಸ್ ಅಲ್ಲಿ ಪ್ರಯಾಣವನ್ನ ಮಾಡ್ತಾ ಇರ್ತಾರೆ. ಪ್ರವಾಸ ಆಗಿರ್ಬೋದು, ದೇವಸ್ಥಾನಗಳಿಗಾಗಿರ್ಬೋದು, ಅಥವಾ ವೀಕೆಂಡ್ ಬಂತು ಅಂತಂದ್ರೆ ಜಾಸ್ತಿ ಜನ ಓಡಾಡ್ತಿರ್ತಾರೆ. ಇದರಿಂದ ಪುರುಷರಿಗೆ ಏನಾಗ್ತಿದೆ ಅಂತಂದ್ರೆ ಸೀಟ್ ಸಿಗಲ್ಲ. ಗೌರ್ಮೆಂಟ್ ಬಸ್ ಅಲ್ಲಿ ಜನಜಂಗುಳಿ ಮಹಿಳೆಯರೇ ತುಂಬಿರ್ತಾರೆ ಅನ್ನುವಂಥದ್ರ ನಿಟ್ಟಿನಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಮೆಟ್ರೋ ಆಗಿರ್ಬೋದು, ಕ್ಯಾಬ್ ಅಥವಾ ಖಾಸಗಿ ವೆಹಿಕಲ್ಗಳ ಮೊರೆ ಹೋಗ್ತಾ ಇದ್ದಾರೆ. ಈ ರೀತಿ ಆಗ್ತಾ ಇರೋದ್ರಿಂದ ಇದೀಗ ಸಾರಿಗೆ ನಿಗಮಗಳಲ್ಲಿ ಪುರುಷ ಪ್ರಯಾಣಿಕರು ಏನಿದೆ ಗಣನೀಯವಾಗಿ ಇಳಿಕೆ ಆಗಿರುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ. ಹೀಗಾಗಿ ಈಗಾಗಲೇ ಸಾರಿಗೆ ನಿಗಮಗಳು ಸಿಎಂ ಬಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಟಿಕೆಟ್ ದರ ಏರಿಕೆಗೂ ಕೂಡ ಈಗಾಗಲೇ ಮನವಿಯನ್ನ ಮಾಡ್ಕೊಂಡಿರುವಂತದನ್ನ ನಾವು ಗಮನಿಸಬಹುದು. ಈ ಒಂದು ಶಕ್ತಿ ಯೋಜನೆಯಿಂದ ಇದೀಗ ಸಾರಿಗೆ ನಿಗಮಕ್ಕೆ ಭಾರಿ ಹೊರೆ ಆಗ್ತಾ ಇರುವಂತದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಪೆಟ್ರೋಲ್ ದರ ಏರಿಕೆ ಆಗಿದೆ, ಡೀಸೆಲ್ ದರ ಏರಿಕೆ ಆಗಿದೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಸಾರಿಗೆ ನೌಕರರ ವೇತನವನ್ನ ಕೂಡ ಏರಿಕೆ ಮಾಡಲಾಗಿರುವಂತದ್ದು. ಇದೆಲ್ಲವನ್ನು ಸೇರಿಸಿ ಇದೀಗ ಪುರುಷರ ಪ್ರಯಾಣಿಕರ ಸಂಖ್ಯೆ ಕೂಡ ಇದೀಗ ಕಮ್ಮಿ ಆಗ್ತಾ ಇರುವಂತದ್ದು ಬ್ಯಾಕ್ ಟು ಬ್ಯಾಕ್ ಸಾರಿಗೆ ನಿಗಮಕ್ಕೆ ಒಂದು ರೀತಿಯಾಗಿ ಹೊಡೆತ ಅಂತಾನೆ ಹೇಳ್ಬೋದು. ಈ ಒಂದು ನಿಟ್ಟಿನಲ್ಲಿ ಈ ಒಂದು ಹೊರೆಯನ್ನ ಭರಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದಕ್ಕೆ ಏನಾದ್ರೂ ಸುಧಾರಣೆಯನ್ನ ತರಬೇಕು ಅನ್ನುವಂಥದ್ರ ನಿಟ್ಟಿನಲ್ಲಿ ಇದೀಗ 4 ಸಾರಿಗೆ ನಿಗಮಗಳು ಸೇರ್ಕೊಂಡು ಗೌರ್ಮೆಂಟ್ ಬಳಿ ಅಂದ್ರೆ ಸರ್ಕಾರದ ಬಳಿ ಮನವಿಯನ್ನ ಇಟ್ಟಿದೆ. ಏನೇನ್ ಸಮಸ್ಯೆಗಳು ಆಗ್ತಿದೆ ಅನ್ನುವಂಥದ್ರ ಬಗ್ಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರ ಬಳಿ ಚರ್ಚೆಯನ್ನ ಕೂಡ ನಡೆಸಿದೆ.